ಸಿನಿಮಾ ನೋಡ್ಕೊಂಡು ಬಂದೆ. ಬಿಫೋರ್ ನಾನು ಕಂಪ್ಲೀಟ್ ಆಗಿ ಸಿನಿಮಾ ನೋಡಿರ್ಲಿಲ್ಲ. ಕೆಲವುದು ಆಫೀಸ್ಗೆಲ್ಲ ಹೋದಾಗ ಎಡಿಟ್ ಆಗ್ತಾ ಇರೋದು ಅದೆಲ್ಲ ನೋಡ್ತಾ ಇದ್ದೆ. ಸೊ ಅವಾಗೇನು ಗೊತ್ತಾಗ್ತಿರ್ಲಿಲ್ಲ ನಮ್ಗೆ ಹೆಂಗ್ ಬಂದಿದೆ ಓವರ್ ಆಲ್ ಏನಂತ. ನಾವು ಸೀನ್ ಮಾಡಿರೋದು ನಮಗ್ ಗೊತ್ತಿರುತ್ತೆ. ಬಟ್ ಇವಾಗ ಎಷ್ಟು ದೊಡ್ಡ ಥಿಯೇಟರ್ ಅಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಹೌದಲ್ಲ ಇಷ್ಟ ಚೆನ್ನಾಗಿ ಬಂದಿದೆ ಅಲ್ಲ ಅನ್ನೋ ಫೀಲ್ ಆಯ್ತು. ಆಮೇಲೆ ನನ್ಗೆ ಸಾರಿಕಾ ಅವ್ರದ್ದು ಮತ್ತೆ ಬೇರೆಯವ್ರದ್ದು ಯಾವ್ದು ಟಚ್ ಇರ್ಲಿಲ್ಲ. ಆ ಸೀನ್ಸ್ ಹೆಂಗ್ ಬಂದಿದೆ, ಸಾರಿಕಾ ಹೆಂಗ್ ಫೈಟ್ ಮಾಡಿದ್ದಾರೆ ಅಂತ. ನಾನು ಒಬ್ರು ಆರ್ಟಿಸ್ಟ್ ಆಗಿ ನನ್ಗೆ ತುಂಬಾ ಇಂಪ್ರೆಸ್ ಆಗಿದ್ದು ಮಾಹಿನ್ ಅವ್ರ ಆಕ್ಟ್. ಸಿಕ್ಕಾವಡೆ ನನಗೆ ಆಮೇಲೆ ಹುಣ್ಸೆ ಲೈಕ್ ಅದು ಏನಂತ ಗೊತ್ತಿಲ್ಲ, ಮ್ಯೂಸಿಕ್ ಇಂದಾನೋ ಇಲ್ಲ ಇವ್ರ ಎಕ್ಸ್ಪ್ರೆಷನ್ ಇಂದಾನೋ ಏನಂತ. ನಾನೀಗ ನಾನ್ ಆಕ್ಟ್ ಮಾಡಿ ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ. ನನ್ ಮೂವಿಲಿ ತುಂಬಾ ನನಗೆ ಇಂಪ್ರೆಸ್ ಆಗಿದ್ದು ಎಕ್ಸ್ಪೆಷಲಿ ಮಾಹಿನ್ ಅವ್ರ ಆಕ್ಟಿಂಗು. ಅದ್ ನಂಗೆ ತುಂಬಾ ರಿಯಲ್ ಆಗಿ ಅನಿಸ್ತಾ ಇತ್ತು, ಭಯನೇ ಆಗ್ತಾ ಇತ್ತು ನನಗೆ. ಹಾಗೆ ಸಾರಿಕಾ ಫೈಟ್, ಆ ಡೇರಿಂಗ್ ಅದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಓವರ್ ಆಲ್ ತುಂಬಾ ಚೆನ್ನಾಗಿದೆ ಮೂವಿ. ನಾವು ನಮ್ಮ ಮೂವಿನ ಚೆನ್ನಾಗಿದೆ ಅಂತ ಹೇಳ್ತೀವಿ. ಸೊ ದಯವಿಟ್ಟು ನಮ್ ಸರ್ ಹೇಳ್ದಾಗೆ ಇನ್ನೂ ರೀಚ್ ಆಗಿಲ್ಲ, ರೆಸ್ಪಾನ್ಸ್ ಸಿಕ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಾವ್ ಎಲ್ರಿಗೂ ಕೇಳ್ಕೊಳ್ಳೋದೊಂದೇ, ನೋಡಿ ಒಂದ್ಸಲ ಸಿನಿಮಾನ ನೋಡಿ, ಆಮೇಲೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋದು ಸೆಕೆಂಡ್ರಿ. ಸೊ ಕನ್ನಡ ಸಿನಿಮಾನ ನೋಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಏನೋ ಒಂದು ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತೂ ಸಿಗತ್ತೆ. ಏನೋ ಸುಮ್ನೆ ವಿಜುವಲ್ ಏನೋ ಒಂದು ಸೀನ್ ಬರೋ ತರ ಇರಲ್ಲ. ನಿಮ್ಗೂ ಒಂದು ಏನೋ ಮೆಮೊರಿ ಹಳೇದ್ ಆಗೋಗಿರೋದು ಇಲ್ಲ ಮುಂದೆ ಆಗ್ಬಾರ್ದು ಅನ್ನೋದು ವಿಚಾರಗಳನ್ನ ತಿಳ್ಕೊತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಸ್ವಲ್ಪ ನೀವೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಆಡಿಯನ್ಸ್ ಜೊತೆ ಕೂತ್ಕೊಂಡು ಮೂವಿನ ನೋಡ್ ಬಂದ್ವಿ. ಸೊ ನಾವು ಯೂಶಲಿ ಅದೇ ಏನಂದ್ರೆ ಎಡಿಟಿಂಗ್ ಟೇಬಲ್ ಅಲ್ಲಿ ನೋಡೋದಕ್ಕೂ ಥಿಯೇಟರ್ ಅಲ್ಲಿ ಫೀಲ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಆ ಕಲರು ಮತ್ತೆ ವಿಜುವಲ್ಸು, ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಲಿಫ್ಟ್ ಆಗೇ ಆಗುತ್ತೆ ಥಿಯೇಟರ್ ಅಲ್ಲಿ. ಸೊ ನಮ್ಗೆ ಚೆನ್ನಾಗಿ ಅನ್ಸಿದೆ. ಸೊ ಜನ ಬಂದ್ರೆ ನಮ್ಗೆ ಇನ್ನೊಂದಷ್ಟು ಸಪೋರ್ಟ್ ಸಿಗುತ್ತೆ. ಇವತ್ತು ಫ್ರೈಡೆ ಆಗಿರೋದ್ರಿಂದ ಇನ್ನು ನಾಳೆ ಸಾಟರ್ಡೆ ಸಂಡೇ ಇದೆ. ಮತ್ತೆ ಇವತ್ತು ಈವ್ನಿಂಗ್ ಶೋಸು ಇದೆ, ಕೆಲವೊಂದ್ ಕಡೆ ನೈಟ್ ಶೋಸು ಇದೆ. ಯಾರ್ಯಾರು ಇನ್ನೂ ನೋಡಿಲ್ಲ ಮೂವಿನ ದಯವಿಟ್ಟು ಒಂದ್ಸರಿ ಥಿಯೇಟರ್ ಬಂದು ನೋಡಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ನಮಗೆ ಮುಕ್ತವಾಗಿ ಹೇಳಿ, ನಮ್ಗೆ ಟ್ಯಾಗ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ನಮ್ದು ಪ್ರೊಡಕ್ಷನ್ದು, ಸೊ ಅದಕ್ಕೆ ಟ್ಯಾಗ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿ ಸರ್ಕಲ್ ಏನೇ ಇದ್ರು ಯಾರೇ ಇದ್ರು ಬಂದು ದಯವಿಟ್ಟು ಮೂವಿನ ನೋಡಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.